ಜಿಯೋ ಪೊಲಿಟಿಕಲ್ ಮತ್ತು ಆಯಿಲ್ ವಾರ್ ಅನ್ನೋದು ಲಾಸ್ಟ್ 5 months ಇಂದ ನಡೀತಾನೆ ಬರ್ತಾ ಇದೆ. ಆದ್ರೆ ಇರಾನ್ ಮತ್ತು US ಮಧ್ಯೆ ಏನ್ ನಡೀತಿದೆ ಅನ್ನೋದನ್ನ ಅಪ್ಡೇಷನ್ ತಿಳ್ಕೊಳ್ಳೋಣ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಒಂದು ಬಿಗ್ ರ್ಯಾಲಿ ಸ್ಟಾರ್ಟ್ ಆಗಿದೆ. ಗೋಲ್ಡ್ 7% ಅಷ್ಟು ಲಾಸ್ಟ್ ವೀಕ್ ಅಲ್ಲಿ ರ್ಯಾಲಿ ಸ್ಟಾರ್ಟ್ ಆಗಿದೆ. ಇನ್ನು ಸಿಲ್ವರ್ 9% ಅಷ್ಟು ರ್ಯಾಲಿ ಸ್ಟಾರ್ಟ್ ಆಗಿದೆ. ಇನ್ನು ಸೆಬಿ ನ್ಯೂ ರೂಲ್ಸ್ ತಂದಿದೆ, CAS ಅಂದ್ರೆ ಕ್ಲೋಜರ್ ಆಕ್ಷನ್ ಸಿಸ್ಟಮ್ಸ್ ತಂದಿರೋದ್ರಿಂದ ಏನೇನು ಡಿಫಿಕಲ್ಟೀಸ್ ಆಗ್ತಾ ಇದೆ, ರಿಟೇಲರ್ಸ್ಗೆ ಇದು ಅರ್ಥ ಆಗಿದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋಣ. ಇನ್ನು RBI ನ್ಯೂ ರೂಲ್ಸ್, ಇನ್ನು FD ಫಿಕ್ಸ್ಡ್ ಡೆಪಾಸಿಟ್ಗೆ ಬ್ಯಾಂಕ್ಸ್ಗೆ ಏನ್ ನ್ಯೂ ರೂಲ್ಸ್ ತಂದಿದೆ, ಅದ್ರ ಜೊತೆಗೆ ನಿನ್ನೆ NBFCs ಒಂದು ಬಿಗ್ ಫಾಲ್ ಆಗಿದೆ. ಅದಕ್ಕೆ ಮೇನ್ ರೀಸನ್ ಏನು ಅಂತ ತಿಳ್ಕೊಳ್ಳೋಣ. ಲಾಸ್ಟ್ 1 week ಇಂದ FI ಆಕ್ಟಿವಿಟೀಸ್ ಯಾವ ತರ ನಡೆದಿದೆ, ಲಾಸ್ಟ್ ವಾರ್ ಸ್ಟಾರ್ಟ್ ಆದಾಗಿಂದನು ಮಂತ್ಲಿ ವೈಸ್ ಯಾವ ತರ FI ಆಕ್ಟಿವಿಟೀಸ್ ನಡೆದಿದೆ ಅಂತ ತಿಳ್ಕೊಳ್ಳೋಣ. ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ಓವರ್ವ್ಯೂ ಯಾವ ತರ ಇದೆ ಲಾಸ್ಟ್ 1 week ಇಂದ, ಇನ್ನು ನಿಫ್ಟಿ ಯಾವ ತರ ರಿಯಾಕ್ಷನ್ ಮಾಡಿದೆ, ಇನ್ನು ಕಮಿಂಗ್ ಡೇಸ್ ಅಲ್ಲಿ ನಿಫ್ಟಿ ಯಾವ ತರ ಪ್ರೈಸ್ ಆಕ್ಷನ್ ಮೂಮೆಂಟ್ಸ್ ಇರುತ್ತೆ ಅಂತ ತಿಳ್ಕೊಂತ ಈ ವಿಡಿಯೋ ಎಂಡ್ ಮಾಡೋಣ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಫ್ಟಿ ಲಾಸ್ಟ್ ವೀಕ್ ಅಲ್ಲಿ ಒಂದು ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸಿ 19 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 24,570 ಮಾರ್ಕ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಜಪಾನ್ ಮಾರ್ಕೆಟ್ ನೋಡೋದಾದ್ರೆ 1,771 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು ಕ್ಲೋಸ್ ಆಗಿದೆ. ಇನ್ನು ಅಮೆರಿಕದ ಡೌಜನ್ ಮಾರ್ಕೆಟ್ ನೋಡೋದಾದ್ರೆ 1,277 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 2 days ನ್ಯೂ ಆಲ್ ಟೈಮ್ ಅನ್ನ ಟಚ್ ಮಾಡ್ತಾ ಬಂದಿದೆ. ಸೊ ಈಗ ಪ್ರೆಸೆಂಟ್ಗೆ ಒಂದು ಬಿಗ್ ಸೀರಿಯಲ್ ತರ ಡ್ರಾಮಾ ತರನೇ ನಡೀತಾ ಇರೋದಂದ್ರೆ ಜಿಯೋ ಪೊಲಿಟಿಕಲ್ ಮತ್ತು ಆಯಿಲ್ ವಾರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ US ಅವರು ಹೇಳ್ತಾರೆ ಒಂದ್ ಕಡೆ ಆಲ್ಮೋಸ್ಟ್ ಯುದ್ಧ ಎಂಡ್ ಆಗಿದೆ ಅಂತ ಹೇಳ್ತಾ ಸ್ಟೇಟ್ಮೆಂಟ್ ಕೊಡ್ತಾ, ಇರಾನ್ ಅವರು ಸರೆಂಡರ್ ಆಗ್ತಾ ಇದಾರೆ ಅಂತ ಹೇಳ್ತಾರೆ, ಇಲ್ಲ ನಮ್ಮ ಅಗ್ರಿಮೆಂಟ್ ಗೆ ಒಪ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಇನ್ನೊಂದು ಕಡೆ ಇರಾನ್ ಅವರು ಯಾವುದೇ ಅಗ್ರಿಮೆಂಟ್ ಗೆ ಒಪ್ಪಿಲ್ಲ ಅನ್ನೋದ್ರ ತರನೇ ಹೇಳ್ತಾ ಇದ್ದಾರೆ. ಸೊ ಆದ್ರೆ ಈ ಸರಿ ಏನಾಗ್ತಾ ಇದೆ, ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಅಗ್ರಿಮೆಂಟ್ ಗೆ ಒಪ್ಪಿದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಹಾರ್ಡ್ ಆಗಿ ಹಿಟ್ ಮಾಡಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ, ಇನ್ನೊಂದು ಕಡೆ ಇರಾನ್ ಅವರು ಹೇಳ್ತಾ ಇದ್ದಾರೆ ಇರಾನ್ ಮತ್ತು ಒಮನ್ ಅಗ್ರಿಮೆಂಟ್ ಮಾಡ್ಕೊಂತ ಇದೆ, ಸ್ಟ್ರೈಟ್ ಆಫ್ ಫಾರ್ಮರ್ಸ್ ನ ಫ್ರೀಯಾಗಿ ಬಿಟ್ಬಿಡೋಣ, ಓಪನ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏನ್ ರಹಸ್ಯ ಇದೆ? ಸೊ ಪ್ರೀವಿಯಸ್ಲಿ ಏನ್ ಹೇಳಿದ್ರು ಡೊನಾಲ್ಡ್ ಟ್ರಂಪ್ ಅವರು, ಒಂದು ಶಿಪ್ ಪಾಸ್ ಆಗ್ಬೇಕಾದ್ರೆ ನಮ್ಗೆ 20% ಅಷ್ಟು ಪೆನಾಲ್ಟಿನ್ ಕಟ್ಬಿಟ್ಟು ಕ್ರಾಸ್ ಆಗ್ಬೇಕಂತ ಹೇಳ್ತಿದ್ರು. ಆದ್ರೆ ಆ 20% ಅಂದ್ರೆ ಎಷ್ಟು? ಎಕ್ಸಾಂಪಲ್, ಒಂದು ಶಿಪ್ ವ್ಯಾಲ್ಯೂ, ಅದರಲ್ಲಿರುವಂತ ಶಿಪ್ ವ್ಯಾಲ್ಯೂ ಬಂದ್ಬಿಟ್ಟು 1000 crores ಅಂತ ಲೆಕ್ಕ ಹಾಕಿದ್ರೆ ಅಲ್ಲಿ 200 crores ನಷ್ಟು ಪೆನಾಲ್ಟಿ ಕಟ್ಟಬೇಕು ಅಂತ ಹೇಳ್ತಿದ್ರು. ಆ ಒಂದು ಇದನ್ನ ಹಿಡ್ಕೊಂಡು ಈಗ ಆ ಸ್ಟೇಟ್ಮೆಂಟ್ ಹಿಡ್ಕೊಂಡು ಒಮನ್ ಮತ್ತು ಇರಾನ್ ಅವರು ಅದ್ರ ಮೇಲೆನೆ ವರ್ಕ್ ಮಾಡ್ತಾ ಇದ್ದಾರೆ. ಇನ್ಮೇಲೆ ಸ್ಟ್ರೈಟ್ ಆಫ್ ಫಾರ್ಮರ್ಸ್ ಫ್ರೀ ಫ್ಲೋ ಆಗ್ಬಿಟ್ಬಿಟ್ಟು ನಾವು ಆ ಪೆನಾಲ್ಟಿನ ವಸೂಲಿ ಮಾಡ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅವರಿದ್ರೆ, ಈಗ ಅಮೆರಿಕಾಗೆ ಒಂಥರ ಇರ್ಸು ಮುರ್ಸು ಉಂಟಾಗ್ತದೆ. ಅಮೆರಿಕದವರು ಈಗ ಏನ್ ಮಾಡ್ಬೋದು? ಅಮೆರಿಕದವರು ಯಾವಾಗ ಅವ್ರ ಶಸ್ತ್ರಾಸ್ತ್ರಗಳು ಮುಗಿತಾ ಬರ್ತಿರ್ತಾವೋ ಆಗ ಸೀಸ್ ಫೈರ್ ಅಂತ ಬರುತ್ತೆ, ಇಲ್ಲ ಅಂದ್ರೆ ಅವರು ಯುದ್ಧ ಮಾಡೋದಕ್ಕೆ ರೆಡಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಯಾವುದೇ ಒಂದು ಬಿಗ್ ಕ್ಲಾರಿಟಿ ಅನ್ನೋದಿಲ್ಲ. ಸೊ ಅವ್ರು ಯಾವಾಗ ಬೇಕಾದ್ರೂ ಯುದ್ಧ ಮಾಡ್ಬೋದು, ಯಾವಾಗ ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡ್ಬೋದು, ಮಾರ್ಕೆಟ್ ನ ಒಂದು ವಾಲಿಟಿಲಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದಾರೆ ಹೊರತು ಯಾವುದೇ ಒಂದು ಕ್ಲಾರಿಟಿ ಅಂತ ಕೊಡ್ತಾ ಇಲ್ಲ. ಸೊ ಇನ್ನು ಟ್ಯಾರಿಫ್ ಅಂತ ಬಂದಾಗ ಅವರ ಒಂದು ಕೋರ್ಟ್ ಹೇಳಿರೋ ಒಂದು ಹೇಳಿಕೆಗಳಿಗೂ ಅವ್ರು ಕೊಟ್ಟಿರೋ ಡಿಸಿಷನ್ಸ್ಗೂ ಎಲ್ಲಾನು ಅವರು ಓವರ್ ರೈಡ್ ಮಾಡಿ ಇವರು ಟ್ಯಾಕ್ಸ್ ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು 25 ಡೆಮೊಕ್ರೆಟಿಕ್ ಸ್ಟೇಟ್ಸ್ ಅವ್ರ ಮೇಲೆ ಒಂದು ಕೇಸ್ ಹಾಕಿದೆ ಅಂತಾನೆ, ಲಾ ಸೂಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಸೊ ಆದ್ರೆ ಅದಕ್ಕೆಲ್ಲ ಡೋಂಟ್ ಕೇರ್ ಅಂತ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಸೊ ಇದೆಲ್ಲ ಬಂದ್ಬಿಟ್ಟು ಜಿಯೋ ಪೊಲಿಟಿಕಲ್ ಮತ್ತು ಆಯಿಲ್ ವಾರ್ ಆದ್ರೆ, ಈ ಆಯಿಲ್ ಪ್ರೈಸ್ ಈ ವಾರ್ ಇಂದ ಸೊ ಅಪ್ ಅಂಡ್ ಡೌನ್ ಒಂದು ಬಿಗ್ ವಾಲಟಿಲಿಟಿಯನ್ನ ಕ್ರಿಯೇಟ್ ಮಾಡ್ತಾನೆ ಬಂದಿದೆ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ ಮಾತಾಡೋದಾದ್ರೆ, ಗೋಲ್ಡ್ ಲಾಸ್ಟ್ 3 days ಅಲ್ಲಿ, ಅಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಆಲ್ಮೋಸ್ಟ್ 7% ಅಷ್ಟು ಮೂವ್ ಆಗಿದೆ. ಅದಕ್ಕೆ ಬಿಗ್ ಟ್ವಿಸ್ಟ್ ಏನ್ ಗೊತ್ತಾ? ಒಂದು ಜಾಬ್ ಡೇಟಾ ಬಂದಿರೋದು, US ಅಲ್ಲಿ ಜಾಬ್ ಡೇಟಾ ಏನ್ 18,000 ಜಾಬ್ಸ್ ಆಡ್ ಆಗ್ತವೆ ಅಂತ ಬಂದಿತ್ತು, ಆದ್ರೆ ಅದು ನೆಗೆಟಿವ್ ಆಗಿ ಬಂದಿದೆ. 23,000 ಅನ್ಎಂಪ್ಲಾಯ್ಮೆಂಟ್ ಅಂತ ಬಂದಿರೋದು. ಅದಕ್ಕೆ ಬುಲಿಯನ್ಸ್ ಒಂದು ರಿವರ್ಸಲ್ ಪ್ಯಾಟರ್ನ್ ಅಲ್ಲಿ ಮೂವ್ ಆಗ್ತಾ ಇದೆ. ಸೊ ಯಾವಾಗ ಅವರು ಜಾಬ್ ಡೇಟಾ ಒಂದು ವೀಕ್ ಆಗಿ ಬರ್ತಾ ಇದೆಯೋ, ಈಗ ಕೆವಿನ್ ವಾರ್ಶ್ ಅವರು ಯಾವ ತರ ಡಿಸಿಷನ್ ತಗೊಂತಾರೆ, ಐದರ್ ಅಲ್ಲೇ ಸ್ಟೇಬಲ್ ಆಗಿ ರೇಟ್ ಇಟ್ಕೊಂತಾರ ಫೆಡ್ ರೇಟು, ಇಲ್ಲ ಅವ್ರೇನಾದ್ರು ರೇಟ್ ಕಟ್ ಮಾಡ್ತಾರ ಅನ್ನೋ ಒಂದು ಇದ್ರ ಮೇಲೆನೆ ಗೋಲ್ಡ್ ಅಂಡ್ ಸಿಲ್ವರ್ ಆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಅದರಿಂದನೇ ಗೋಲ್ಡ್ 7% ಅಷ್ಟು ಮೂವ್ ಆಗಿದೆ, ಇನ್ನು ಸಿಲ್ವರ್ 9% ಅಷ್ಟು ಮೂವ್ ಆಗಿದೆ. ಏನು $4,000 ಅನ್ನೋದು, $4,000 ಅಲ್ಲಿ ಅದು ಒಂದು ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಿತ್ತು, ಈಗ ಅದು $4,320 ಪರ್ ಅನ್ಸ್ ಅಷ್ಟು ಮೂವ್ ಆಗ್ತಾ ರ್ಯಾಲಿ ಕೊಟ್ಟಿದೆ. ಇನ್ನು ಸಿಲ್ವರ್ ಅಷ್ಟೇ $58 ಪರ್ ಅನ್ಸ್ ಅಲ್ಲೇ ಒಂದು ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗ್ತಿತ್ತು, ಅದು $62 to $63 ಪರ್ ಅನ್ಸ್ ಅಷ್ಟು
ಮೂವ್ ಕೊಟ್ಟಿದೆ. ಆದ್ರೆ ಗೋಲ್ಡ್ ಅಂಡ್ ಸಿಲ್ವರ್ ಒಂದು ಬಿಗ್ ಮೂವ್ಮೆಂಟ್ ಆಗೋದಕ್ಕೆ ಒಂದು ಸೆಂಟ್ರಲ್ ಬ್ಯಾಂಕ್ ಬೈಯಿಂಗ್ ಇರ್ಬೋದು, ಇಲ್ಲ ಯಾವುದೇ ಒಂದು ಬಿಗ್ ನ್ಯೂಸ್ ಗೋಲ್ಡ್ ಅಂಡ್ ಸಿಲ್ವರ್ಗೆ ಬಂದಿಲ್ಲ, ಆದ್ರೂ ಗೋಲ್ಡ್ ಅಂಡ್ ಸಿಲ್ವರ್ ಮೂವ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನ ಸೆಬಿ ಏನು ನ್ಯೂ ರೂಲ್ ತಂದಿತ್ತು, ಕ್ಯಾಶ್ ಅಂತ ಹೇಳ್ಬಿಟ್ಟು ಕ್ಲೋಸರ್ ಆಕ್ಷನ್ ಸಿಸ್ಟಮ್ ತಂದಿತ್ತು. ಅದು ಆಕ್ಚುಲಿ ಏನು, ಪ್ರೀ ಮಾರ್ಕೆಟ್ ಓಪನಿಂಗ್ ಅಲ್ಲಿ ಫಸ್ಟ್ ಓಪನ್ ಆಗುತ್ತಲ್ಲ 9 to 9:15 ಅಂದ್ರೆ 9 to 9:07 ವರೆಗೂ ಪ್ರೀ ಓಪನಿಂಗ್ ಏನು ಟ್ರೇಡ್ ಆಗ್ತಿತ್ತು, ಅದೇ ತರನೇ ಈಗ 3:15 to 3:40 ವರೆಗೂ ಟೈಮ್ ಎಕ್ಸ್ಟೆಂಡ್ ಮಾಡ್ಬಿಟ್ಟು ಕ್ಲೋಸರ್ ಆಕ್ಷನ್ ಸಿಸ್ಟಮ್ ನ ತರ್ತಾ ಇದ್ದಾರೆ. ಈ ಕ್ಲೋಸರ್ ಆಕ್ಷನ್ ಸಿಸ್ಟಮ್ ಇಂದ ಇದು ಇಲ್ಲಿವರೆಗೂ ರಿಟೇಲರ್ಸ್ಗೆ ಯಾರಿಗೂ ಅರ್ಥ ಆಗಿಲ್ಲ ಅಂತಾನೆ ಹೇಳ್ಬೋದು, ಆದ್ರೂ ಇವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದರಿಂದ ಬಿಗ್ ಪ್ಲೇಯರ್ಸ್ಗೂ ಇದು ಅರ್ಥ ಆಗಿಲ್ಲ. ಯಾಕಂದ್ರೆ ಒಂದು ವಾಲಟಿಲಿಟಿ ಲಾಸ್ಟ್ 5 days ಅಲ್ಲಿ ನಿಫ್ಟಿ ಫಸ್ಟ್ ಡೇ 180 ಪಾಯಿಂಟ್ಸ್ ಇದೆ, ಸೆಕೆಂಡ್ ಡೇ 160 ಪಾಯಿಂಟ್ಸ್ ಅಪ್ಸೈಡ್ ತೋರಿಸಿತ್ತು, ಥರ್ಡ್ ಡೇ 64 ಪಾಯಿಂಟ್ಸ್ ಇತ್ತು, ಫೋರ್ತ್ ಅಂಡ್ ಫಿಫ್ತ್ ಡೇ ಆಲ್ಮೋಸ್ಟ್ ನಿಯರ್ ಟು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಅಂದ್ರೆ ಇದು ಸೆಟ್ಲ್ ಆಗೋದಕ್ಕೆ ಅನದರ್ 1 or 2 weeks ಬೇಕು ಅಂತ ಸೆಬಿ ಅವರು ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಆದ್ರೆ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ, ರಿಟೇಲರ್ಸ್ಗೆ ಆಗ್ಲಿ ಬಿಗ್ ಪ್ಲೇಯರ್ಸ್ಗೆ ಆಗ್ಲಿ ಅಂತ ಹೇಳ್ಬೋದು. ಆದ್ರೆ ಇದರಿಂದ ಲಾಸ್ ಮಾಡ್ಕೊಂತ ಇರೋದು ಯಾರು, ಆಪ್ಷನ್ಸ್ ಯಾರ್ಯಾರು ಮಾಡಿರ್ತಾರೆ. ಆಪ್ಷನ್ ಎಕ್ಸ್ಪೈರಿ ಡೇಸ್ ಅಲ್ಲಿ ಎಕ್ಸಾಂಪಲ್ ಏನಂದ್ರೆ ನಿಫ್ಟಿ ಟ್ಯೂಸ್ಡೇ ಎಕ್ಸ್ಪೈರಿ ಇತ್ತು, ವೀಕ್ಲಿ ಎಕ್ಸ್ಪೈರಿ. ಆ ಎಕ್ಸ್ಪೈರಿಯಲ್ಲಿ 120 rupees ಇದ್ದಿದ್ದೊಂದು ಇಂದ ಮನಿ 0 ಆಗುತ್ತೆ, 80 rupees ಇಂದ ಇದ್ದಿದ್ದು ಇಂದ ಮನಿ 214 rupees ವರೆಗೂ ಹೋಗುತ್ತೆ. ಆದ್ರೆ ಸೆಟ್ಲ್ಮೆಂಟ್ ಅಲ್ಲಿ ಈ ಪ್ರೈಸ್ ಸೆಟಲ್ ಆಗಿಲ್ಲ. ಹಾಗಾದ್ರೆ ಇಲ್ಲಿ ಯಾರಿಗೆ ಪ್ರಾಫಿಟ್ ಆಯ್ತು ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಇನ್ನು ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲೂ ಅಷ್ಟೇ ಇಂದ ಮನಿ 300 rupees ಇರುವಂತ ಇಂದ ಮನಿ 0 ಆಗೋಗುತ್ತೆ. ಅದೇ 300 rupees ಕಾಲ್ ಮನಿ ಬಂದ್ಬಿಟ್ಟು 600 rupees ವರೆಗೂ ರ್ಯಾಲಿ ಕೊಡುತ್ತೆ. ಅಂದ್ರೆ ಒಂದೇ ಸಿಂಗಲ್ ಕ್ಯಾಂಡಲ್ ಅಲ್ಲಿ ಲಾಸ್ಟ್ 5 minutes ಅಲ್ಲಿ ಅಷ್ಟು ದೊಡ್ಡ ರ್ಯಾಲಿ ಕೊಟ್ಬಿಡುತ್ತೆ. ಆಕ್ಚುಲಿ ಕ್ಯಾಶ್ ತರ್ತಾ ಇರೋದೇನು, ಈ ತರ ವಾಲಟಿಲಿಟಿನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಪ್ರೆಸೆಂಟ್ಗೆ ವಾಲಟಿಲಿಟಿ ಕ್ರಿಯೇಟ್ ಮಾಡೋದು ಅಂತಾನೆ ತಿಳ್ಕೊಬಹುದಾಗಿದೆ. ಇನ್ನು RBI ನ್ಯೂ ರೂಲ್ಸ್ ಏನ್ ತರ್ತಾ ಇದೆ, FD ರೂಲ್ಸ್, ಬ್ಯಾಂಕ್ FD ರೂಲ್ಸ್. ಮೊದ್ಲೇನಿತ್ತು, FD ಎಲ್ಲರಿಗೂ ಒಂದೇ ರೇಟೇ ಇತ್ತು. ಆಯ್ತಾ, ಬಿಗ್ ಅಮೌಂಟ್ ಆಗಿರ್ಬೋದು, ಸ್ಮಾಲ್ ಅಮೌಂಟ್ ಆಗಿರೋದು, ಬೇಸ್ಡ್ ಆನ್ ಟೆನರ್ ಮೇಲೆ ಅವ್ರಿಗೆ ಫಿಕ್ಸ್ಡ್ ಒಂದು ಇಂಟ್ರೆಸ್ಟ್ ರೇಟ್ ನ ಪೇ ಮಾಡ್ತಿದ್ರು. ಆದ್ರೆ ಈಗ RBI ನವರು ಪರ್ಮಿಷನ್ ಕೊಟ್ಟಿದ್ದಾರೆ ಬ್ಯಾಂಕ್ಸ್ಗೆ, ಬೇಸ್ಡ್ ಆನ್ ಕ್ಲೈಂಟ್ ಕ್ರೆಡಿಟ್ ವರ್ತಿನೆಸ್ ಆಗಿರ್ಬೋದು, ಇಲ್ಲ ಕ್ಲೈಂಟ್ ನೆಗೋಷಿಯೇಟ್ ಮೇಲೆ ಆಗಿರ್ಬೋದು, ಬ್ಯಾಂಕ್ ಅವರು ಇಂಟ್ರೆಸ್ಟ್ ರೇಟ್ ನ ವೇರಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ರೂಲ್ ತಂದಿದ್ದಾರೆ. ಈ ರೂಲ್ ಇಂದ ಇನ್ನು ಮುಂದೆ ಯಾರು ಆಕ್ಟಿವ್ಲಿ ಬ್ಯಾಂಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಯಾರು ಆರ್ಗ್ಯುಮೆಂಟ್ ಚೆನ್ನಾಗಿ ಮಾಡೋ ಇರ್ತಾರೆ FD ಅಲ್ಲಿ, ಅವ್ರಿಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಸಿಗೋಂಗಿರುತ್ತೆ. ಯಾರು ಸುಮ್ಮನೆ ಹೋಗಿ ಕಟ್ಬಿಟ್ಟು ಬರ್ತಾರೋ ಅವ್ರಿಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಸಿಗುತ್ತೆ. ಸೊ ಇದನ್ನ ನಾವು ಕ್ಲಿಯರ್ ಕಟ್ ಆಗಿ ತಿಳ್ಕೊಂಡು ಬ್ಯಾಂಕ್ ಅಲ್ಲಿ ವ್ಯವಹಾರ ಮಾಡ್ಬೇಕಾಗುತ್ತೆ. ಇನ್ನ RBI ನವರು ಒಂದು ಶಾಕ್ ಕೊಟ್ಟಿದ್ದಾರೆ NBFCsಗೆ. ಸೊ ನಿನ್ನೆ ಏನ್ ಹೇಳಿದ್ರು, ಫ್ಲೆಕ್ಸಿ ಕ್ಯಾಪ್ ಅಂತ ಏನಿರುತ್ತೋ NBFCsಗೆ ಅಂದ್ರೆ ಲೋನ್ ಪ್ರೊವೈಡ್ ಮಾಡಿರೋರ್ಗೆ, ಅವ್ರಿಗೆ ಅದು ರಿಸ್ಟ್ರಿಕ್ಟೆಡ್ ಮಾಡ್ತಾ ಇದ್ದಾರೆ. ಈಗ ಎಕ್ಸಾಂಪಲ್ ಏನಿತ್ತು, ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಯಾರಿಗೆ 1 lakh rupees ಲಿಮಿಟ್ ಇರುತ್ತೆ, ಲೋನ್ ಲಿಮಿಟ್ ಆಗ್ಬೋದು, ಇಲ್ಲ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಆಗ್ಬೋದು, ಇವೆಲ್ಲ 1 lakh ಇರುತ್ತೆ. ಆಲ್ರೆಡಿ ಅವ್ರೇನಾದ್ರು 50,000 ಯುಟಿಲೈಸ್ ಮಾಡ್ಕೊಂಡು ಅದರಲ್ಲಿ 10,000 ಏನಾದ್ರು ರೀಪೇ ಮಾಡಿದ್ರೆ ಅವ್ರಿಗೆ 60,000 ವರೆಗೂ ಈಗ ಲೋನ್ ಆಗ್ಲಿ ಇಲ್ಲ ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿ ಆದ್ರೆ ಕೊಡ್ಬೋದು ಅಂತ ಇತ್ತು. ಆದ್ರೆ ಈಗ ಅವರು ರಿಸ್ಟ್ರಿಕ್ಟ್ ಮಾಡ್ತಾ ಇರೋದೇನು, ಫಸ್ಟ್ ಕಂಪ್ಲೀಟ್ ಆಗಿ 50,000 ಪೇ ಮಾಡಬೇಕು, ಅದಾದ್ಮೇಲೆ ಫರ್ದರ್ 50,000 ಮಾತ್ರ ಅವ್ರಿಗೆ ಕ್ರೆಡಿಟ್ ಫೆಸಿಲಿಟಿ ಆಗ್ಲಿ ಇಲ್ಲ ಲೋನ್ ಫೆಸಿಲಿಟಿ ಇರುತ್ತೆ. ಒನ್ಸ್ ಅವರು ಕಟ್ಟದೆ ಇದ್ದು ಆಫ್ ಇದ್ದಾಗ ಯಾವುದೇ ಕಾರಣಕ್ಕೂ ಆ ಕ್ಯಾಪ್ ನ ಇನ್ಕ್ರೀಸ್ ಮಾಡಬಾರ್ದು. ರಿಸ್ಟ್ರಿಕ್ಷನ್ ನ ಯಾವಾಗ ಅನೌನ್ಸ್ ಮಾಡ್ತೋ ಅದರಿಂದನೇ ಒಂದು NBFCs ಏನಿತ್ತು ಅದೆಲ್ಲ ಒಂದು ಬಿಗ್ ಫಾಲ್ ಅನ್ಕೊಂಡಿದೆ. ಅದರಲ್ಲಿ ಮೇನ್ ಆಗಿ ಬಜಾಜ್ ಫೈನಾನ್ಸ್ ಅಂಡ್ ಬಜಾಜ್ ಫಿನ್ಸರ್ವ್ ನೋಡೋದಾದ್ರೆ ಒಂದು ಬಿಗ್ ಫಾಲ್ ಆಗಿರೋದು ಇದೇ ರೀಸನ್ನೇ. ಸೊ ಏನು ಇವರು ಲೋನ್ಸ್ ಪ್ರೊವೈಡ್ ಮಾಡೋದಾಗ್ಲಿ ಇಲ್ಲ ಲೋನ್ಸ್ ರೀಪೇ ಮಾಡುವಾಗ ಚಾರ್ಜಸ್ ಆಗ್ಲಿ ಇದರಿಂದನೇ ಒಳ್ಳೆ ಬೆನಿಫಿಟ್ಸ್ ತಗೊಂತಿದ್ರು. ಆದ್ರೆ ಈಗ ಆ ಬೆನಿಫಿಟ್ಸ್ ಮಿಸ್ ಆಗ್ತಾ ಇರೋದ್ರಿಂದನೇ ಈಗ ಒಂದು ದೊಡ್ಡ ಹೊಡೆತ ಆಗಿದೆ ಅಂತಾನೆ ಹೇಳ್ಬೋದು NBFCsಗೆ. ಇನ್ನು ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಲಾಸ್ಟ್ ವಾರ್ ಸ್ಟಾರ್ಟ್ ಆದಾಗಿಂದ 5 months to 6 months ಅಲ್ಲಿಂದ ನಾವು ಡೇಟಾ ತಗೊಳ್ಳೋದಾದ್ರೆ, ಸೊ ಫಸ್ಟ್ ವಾರ್ ಸ್ಟಾರ್ಟ್ ಆದಾಗ ಆಲ್ಮೋಸ್ಟ್ 1,22,000 crores ಅಷ್ಟು ಸೆಲ್ ಮಾಡಿದ್ರು ಮಾರ್ಚ್ ಅಲ್ಲಿ.
ಸೊ ಹಾಗಾದ್ರೆ ಏಪ್ರಿಲ್ ನೋಡೋದಾದ್ರೆ 70,000 ಕ್ರೋರ್ಸ್ ಅಷ್ಟು FIIs ಸೆಲ್ ಮಾಡಿದ್ದಾರೆ. ಮೇಲ್ ನೋಡಿದ್ರೆ 55,000 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ. ಜೂನ್ ಅಲ್ಲಿ ನೋಡಿದ್ರೆ 49,000 ಕ್ರೋರ್ಸ್ ಅಷ್ಟು ಸೆಲ್ ಮಾಡಿದ್ದಾರೆ. ಆದ್ರೆ ಜುಲೈಯಲ್ಲಿ ಅವರು 8,000 ಕ್ರೋರ್ಸ್ ಅಷ್ಟು ಮಾತ್ರ ಸೆಲ್ ಮಾಡಿದ್ದಾರೆ. ಆಗಸ್ಟ್ ಅಲ್ಲಿ ಬೈಯಿಂಗ್ ಆಕ್ಟಿವಿಟಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅಂದ್ರೆ ಫಸ್ಟ್ 4 ಮಂತ್ಸ್ ಅಲ್ಲಿ ಅವರು ಬಿಗ್ ಒಂದು ಸೆಲ್ ಆಫ್ ಆಗಿತ್ತು. ಆದ್ರೆ ಜುಲೈಯಲ್ಲಿ ಅವರು ಒಂದು ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ಬಿಟ್ಟು ಅವರು ಫ್ಲಾಟ್ ಆಗಿ ಯಾವುದೇ ಒಂದು ಬಿಗ್ ಸೆಲ್ ಆಫ್ ಇಲ್ಲ ಬಿಗ್ ಬೈಯಿಂಗ್ ಇಲ್ಲ ಅಂತಾನೆ ತೋರಿಸ್ತಾ ಇದೆ FII ಡೇಟಾ. ಆದ್ರೆ ಆಗಸ್ಟ್ ಮಂತ್ ಅಲ್ಲಿ ಬಂದಾಗ ಅಟ್ ಪ್ರೆಸೆಂಟ್ಗೆ 3,000 ಕ್ರೋರ್ಸ್ ಅಷ್ಟು ಲಾಸ್ಟ್ 1 ವೀಕ್ ಅಲ್ಲಿ ಆವರೇಜ್ ಆಗಿ ಬೈ ಮಾಡಿದ್ದಾರೆ. ಸೊ ಹಾಗಾದ್ರೆ ಇನ್ನು ಮುಂದೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಯಾಕೆ ಈ ಇಂಟ್ರೆಸ್ಟ್ ಅಂತ ಒಂದು ನೋಡೋದಾದ್ರೆ, ಏನು AI ಕಾರಣದಿಂದಾನೇ ಇಂಡಿಯಾದಿಂದ ಎಲ್ಲ ಫಂಡ್ ನ ಆಚೆಗೆ ತಗೊಂಡು ಹೋಗ್ಬಿಟ್ಟು AI ಗೆ ಇನ್ವೆಸ್ಟ್ ಮಾಡ್ತಾ ಬಂದಿದ್ರು. ಆ ಒಂದು ಎಕ್ಸ್ಪೆಕ್ಟೇಷನ್ ಏನಿತ್ತು, ಇನ್ವೆಸ್ಟರ್ ಎಕ್ಸ್ಪೆಕ್ಟೇಷನ್, ಆ ಎಕ್ಸ್ಪೆಕ್ಟೇಷನ್ ನ ಮೀಟ್ ಆಗಕ್ಕಾಗಿಲ್ಲ. ಆ ಒಂದು ರೀಸನ್ ಇಂದಾನೆ ಈಗ ಅಲ್ಲಿಂದ ಇನ್ವೆಸ್ಟ್ಮೆಂಟ್ ಮತ್ತೆ ಇಂಡಿಯಾಗೆ ಬರೋ ಚಾನ್ಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಸೊ ಇನ್ನ ಗ್ಲೋಬಲ್ ಮಾರ್ಕೆಟ್ ಓವರ್ವ್ಯೂ ನೋಡೋದಾದ್ರೆ, ಅಮೆರಿಕದ ಮಾರ್ಕೆಟ್ ಲಾಸ್ಟ್ 1 ವೀಕ್ ಅಲ್ಲಿ ಹೈಯರ್ ಆಗಿ ಹೊಡಿತಾನೆ ಹೋಗ್ತಾ ಇದೆ. ಆಯಿಲ್ ಪ್ರೈಸಸ್ ಇರ್ಬೋದು, ಇಲ್ಲ ವಾರ್ ಜಿಯೋ ಪೊಲಿಟಿಕಲ್ ಟೆನ್ಷನ್ ಆಗ್ಬೋದು, ಈ ಪ್ರಪಂಚಕ್ಕೆ ಎಲ್ಲಾನು ಹೊಡ್ತಾ ಕೊಡ್ತಾ ಇದ್ರೆ ಆ ಒಂದು ಸಿಚುಯೇಷನ್ ಅಲ್ಲೂ ಸಹ, ಈ ಒಂದು ಸಿಚುಯೇಷನ್ ಅಲ್ಲೂ ಸಹ ಅಮೆರಿಕದ ಮಾರ್ಕೆಟ್ ಆಲ್ ಟೈಮ್ ಹೈ ಹೊಡಿತಾನೆ ಹೋಗ್ತಾ ಇದೆ. ಇನ್ನು ಜಪಾನ್ ಮಾರ್ಕೆಟ್ ಒಂದು ಬಿಗ್ ರ್ಯಾಲಿನೇ ನೋಡಿದೆ ಅಂತ ಹೇಳ್ಬೋದು ಲಾಸ್ಟ್ ವೀಕ್ ಅಲ್ಲಿ. ಆದ್ರೆ ಇಂಡಿಯನ್ ಮಾರ್ಕೆಟ್ ಮಾತ್ರ ಸ್ಟಿಲ್ ಒಂದು ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ತಾ ಇದೆ ಹೊರತು ಯಾವುದೇ ಒಂದು ಬಿಗ್ ಮೂವ್ಮೆಂಟ್ ಕೊಟ್ಟಿಲ್ಲ. ಸೊ ಹಾಗಾದ್ರೆ ಇನ್ನು ಕಮಿಂಗ್ ಡೇಸ್ ಅಲ್ಲಿ ಪ್ರೈಸ್ ಆಕ್ಷನ್ ಪ್ರಕಾರ ಏನಾಗ್ಬೋದು ಇಂಡಿಯನ್ ಮಾರ್ಕೆಟ್ ಅಂತ ನೋಡೋದಾದ್ರೆ, ಏನಿತ್ತು 23,800 to 24,400 ಲಾಸ್ಟ್ ಒಂದು 4 ಮಂತ್ ಎಕ್ಸ್ಪೈರಿ ಆಲ್ಮೋಸ್ಟ್ ಈ ರೇಂಜ್ ಬೌಂಡ್ ಅಲ್ಲೇ ಎಕ್ಸ್ಪೈರಿ ಆಗ್ತಾ ಇತ್ತು. ಸೊ ಈ ರೇಂಜ್ ಬೌಂಡ್ ಅಲ್ಲಿ ಸ್ಟೇ ಆಗ್ತಾ ಇತ್ತು ನಿಫ್ಟಿ. ಈಗ ಲಾಸ್ಟ್ 1 ವೀಕ್ ಇಂದ 24,400 ಒಂದು ರೆಸಿಸ್ಟೆನ್ಸ್ ನ ಬ್ರೇಕ್ ಆಗಿದೆ. ಆದ್ರೆ 24,800 ಒಂದು ಮೇನ್ ರೆಸಿಸ್ಟೆನ್ಸ್ ಆಗಿ ಕೂತಿದೆ. ಸೊ ಯಾವಾಗ ಈ ಒಂದು ರೆಸಿಸ್ಟೆನ್ಸ್ ನ ಪಾಸ್ ಆಗುತ್ತೆ ಆಗ ಮಾತ್ರ ಒಂದು ಬಿಗ್ ಮೂವ್ ನೋಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ನಿಫ್ಟಿಯಲ್ಲಿ ಹೇಳ್ಬೋದು. ಆದ್ರೆ ಈಗ ಅಟ್ ಪ್ರೆಸೆಂಟ್ ಗೆ ಅರ್ನಿಂಗ್ಸ್ ನೋಡೋದಾದ್ರೆ ಆಲ್ಮೋಸ್ಟ್ 1,600 ಕಂಪನೀಸ್ ಅರ್ನಿಂಗ್ಸ್ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಮೆಜಾರಿಟಿ ಆಫ್ ದ ಕಂಪನೀಸ್ ಅರ್ನಿಂಗ್ಸ್ ಗುಡ್ ಆಗೇ ಇದಾವೆ. ಸೊ ಏನೇ ಸಿಚುಯೇಷನ್, ಜಿಯೋ ಪೊಲಿಟಿಕಲ್ ಇರ್ಬೋದು, ಆಯಿಲ್ ಕ್ರೈಸಿಸ್ ಇರ್ಬೋದು, ಇಂಥ ಸಿಚುಯೇಷನ್ ಅಲ್ಲಿ ನಮ್ಮ ಒಂದು ಅರ್ನಿಂಗ್ಸ್ ನೋಡೋದಾದ್ರೆ ವೆರಿ ಗುಡ್ ಅಂತಾನೆ ಹೇಳ್ಬೋದು. ಇನ್ನು ಸ್ಟಿಲ್ ಕಮಿಂಗ್ ಡೇಸ್ ಅಲ್ಲಿ ತುಂಬಾ ಅರ್ನಿಂಗ್ಸ್ ಬರ್ತಾ ಇದಾವೆ. ಈ ಅರ್ನಿಂಗ್ಸ್ ಎಲ್ಲ ಯಾವ ತರ ಇರುತ್ತೆ, ಮಾರ್ಕೆಟ್ ನ ಯಾವ ತರ ಡ್ರೈವ್ ಮಾಡುತ್ತೆ ಅಂತ ನೋಡ್ಬೇಕಾಗಿದೆ. ಸೊ ಇನ್ನು ಪ್ರೆಸೆಂಟ್ ಗೆ ಇದು ಒಂದು ಪಾಸಿಟಿವ್ ಆದ್ರೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ರುಪಿ ಸ್ಟೇಬಲ್ ಆಗ್ತಾ ಇದೆ. ಈಗ 95 ರೇಂಜ್ ಅಲ್ಲೇ ಸ್ಟೇಬಲ್ ಆಗ್ತಾ ಇದೆ. ಯಾವುದೇ ಒಂದು ಬಿಗ್ ಅಪ್ ಮೂವ್ ಆಗ್ಲಿ ಇಲ್ಲ ಒಂದು ಬಿಗ್ ರಿಕವರಿ ಆಗ್ಲಿ ನೋಡಿಲ್ಲ. ಒಂದು ಸ್ಟೆಬಿಲೈಸೇಷನ್ಗೆ ಟ್ರೈ ಮಾಡ್ತಾ ಇದೆ. ಇದು ಸ್ಟೆಬಿಲೈಸೇಷನ್ಗೆ ಟ್ರೈ ಮಾಡೋದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಏನು FD ಮಾಡ್ಕೊಂತಿದ್ದಾರೆ, ಫಾರಿನ್ ಇನ್ವೆಸ್ಟರ್ ಇಂದ FD ಮಾಡ್ಕೊಂತ ಇದ್ದಾರೆ, ಅದು ಡಾಲರ್ ಅಲ್ಲೇ FD ಮಾಡ್ಕೊಂತ ಇರೋದ್ರಿಂದ ರುಪಿ ಸ್ಟೇಬಲ್ ಆಗ್ತಾ ಇದೆ ಅಂತಾನು ಹೇಳ್ಬೋದು. ಇಲ್ಲಿ FIIs ಮಾರ್ಕೆಟ್, ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಏನಂದ್ರೆ, ಒಂದು ಅರ್ನಿಂಗ್ಸ್, ಇನ್ನೊಂದು ರುಪಿ ಸ್ಟೇಬಲ್, ಜೊತೆಗೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಬೈಯಿಂಗ್ ಆಕ್ಟಿವಿಟಿ ಮಾಡ್ತಾ ಇರೋದು, ಇವೆಲ್ಲನೂ ಪಾಸಿಟಿವ್. ಆದ್ರೆ ಇನ್ನ ನೆಗೆಟಿವ್ ಅಂತ ಬಂದಾಗ ಆಯಿಲ್ ಪ್ರೈಸ್ ಒಂದು ಬಿಗ್ ವಾಲಟೈಲ್ ಆಗ್ತಾ ಇರೋದೇ ಒಂದು ನೆಗೆಟಿವ್ ಅಂತ ಹೇಳ್ಬೋದು. ಆದ್ರೆ ಈಗ ಪಾಸಿಟಿವ್ನೆಸ್ ಹೆಚ್ಚಾಗಿ ಕಾಣ್ತಾ ಇರೋದ್ರಿಂದ ನಿಫ್ಟಿ ಫರ್ದರ್ ಮೂವ್ ನೋಡ್ಬೋದು. ಇನ್ನು ಅದ್ರ ಜೊತೆಗೆ ನಾವು ಫ್ಯೂಚರ್ ಮತ್ತು ಡಿಲಿವರಿ ಅಂತ ಬಂದಾಗ, ಫ್ಯೂಚರ್ ಅಲ್ಲಿ ವಾಲ್ಯೂಮ್ಸ್ ಗ್ರಾಜುಯಲಿ ಡಿಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಯಾವಾಗ STT ರೇಟ್ ಇನ್ಕ್ರೀಸ್ ಆಯ್ತೋ ಅದರಿಂದ ಡಿಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಆದ್ರೆ ಡಿಲಿವರಿ ಅಂತ ನೋಡಿದಾಗ BSE ಅಲ್ಲಿ 32% ಅಷ್ಟು ಡಿಲಿವರಿ ಇನ್ಕ್ರೀಸ್ ಆಗಿದೆ. ಇದು ಮಾರ್ಕೆಟ್ಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವಾಗ ಡಿಲಿವರಿ ಜಾಸ್ತಿ ಆಗುತ್ತೋ ಆಗ ಮಾರ್ಕೆಟ್ ಸ್ಟೇಬಲ್ ಅಂಡ್ ಅಪ್ ಮೂವ್ಗೆ ಒಂದು ಬುನಾದಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಅಟ್ ಪ್ರೆಸೆಂಟ್ಗೆ ಈಗ ನಾವು ಯಾವುದೇ ಒಂದು ಬೈಯಿಂಗ್ ಆಕ್ಟಿವಿಟಿ ಮಾಡ್ಬೇಕಾದ್ರೆ ಯಾವ್ದು ಅರ್ನಿಂಗ್ಸ್ ಗುಡ್ ಆಗಿರುತ್ತೆ ಮತ್ತೆ ಒಂದು ಫಾಲ್ ಆಗಿರುತ್ತೆ, ಒಂದು 20 to 25% ಫಾಲ್ ಆಗಿತ್ತು, ಸ್ಟೇಬಲ್ ಆಗಿರುತ್ತೋ ಅಂತ ಕಂಪ್ನಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕು. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ನಮ್ಮ ಟೀಮು ಕಲೆಕ್ಟ್ ಮಾಡಿ ನಿಮ್ ಮುಂದೆ ತಂದಿದ್ದಾರೆ. ಇದು ವ್ಯಾಲ್ಯೂಬಲ್ ಅನ್ಸಿದ್ರೆ ಲೈಕ್ ಮಾಡಿ, ಇನ್ನು ನಮ್ಮ ಚಾನಲ್ ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.